ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಎಲ್ಲ ಏರ್ಪಾಟು ಮಾಡಿವ್ನಿ, ನೀವೇನು ಯೋಚನೆ ಮಾಡಬೇಡಿ. ಹಾಂ, ಎಲ್ಲ ಸರೋಯ್ತದೆ. ನಿಮ್ಗೇನು ಕೆಲಸ ಆಗಬೇಕು ತಾನೇ? ಆಯ್ತು, ನಾನು ಮಾಡ್ತೀನಿ ಬಿಡಿ. ಚಿಕ್ಕಪ್ಪ, ಇದನ್ನ ತಾತನ್ ಬಟ್ಟೆ ತಾನೆ? ತಾತನ್ ತೋತ್ರ ಬಟ್ಟೆ ಇತ್ತು ತಾನೆ? ಇತ್ತೋ ಇರ್ನಿಲ್ವೋ ನಂಗೆ ಗೊತ್ತಾಯ್ತಾ ಇಲ್ಲ ಕಳಗಿರಿ. ಮಾವಯ್ಯ ಈ ಥರದ ಬಣ್ಣ ಶರ್ಟ್ ಹಾಕಂತಿತ್ತೋ ಇಲ್ವೋ ಅದು ಗೆಪ್ತಿನೂ ಗೊತ್ತಾಯಿಲ್ಲ. ನಂಗೇನೋ ಇದು ತಾತನ್ ಹಂಗೆಯೇ ಅನಿಸ್ತೈತೆ. ತಾತಮ್ಮನ ಹತ್ರ ಇದು ಯಾಕೆ ಬಂತು? ತಾತಮ್ಮ ಸಾಯ್ತಿರುವಾಗ ಇದು ಹೇಗಿತ್ತು? ಅದೇ ಕಳ್ಳ, ನಂಗೂ ಅರ್ಥ ಆಯ್ತಾ ಇಲ್ಲ. ಚಿಕ್ಕಪ್ಪ, ಏನ್ ಮಾಡೋದು? ಗಿರಿ, ಮೊದಲು ಈ ಬಟ್ಟೆ ಚೂರು ಮಾವುಂದೇನ ಅಂತವ ಗ್ಯಾರಂಟಿ ಮಾಡ್ಕೋಬೇಕು. ಬಟ್ಟಿಯಾಗಿ ಯಾರು ಇಲ್ದಿರೋ ಟೇಮ್ ನೋಡ್ಕೊಂಡು ಮಾವ ಈ ಬಣ್ಣದ ಬಟ್ಟೆ ಹಾಕೊಳ್ಳುತ್ತ ಅಂತ ಹುಡುಕಬೇಕು. ನೀನು ಇದ್ರ ಬಗ್ಗೆ ಯಾರ ಹತ್ರನೂ ಹೇಳ್ಬೇಡ ಕಣವ. ನಿನ್ನೆ ರಾತ್ರಿ ಎಲ್ಲ ತಾತಮ್ಮ ಮಲ್ಕೋತಿರೋಕ್ ಚೆನ್ನಾಗೇ ಇತ್ತು. ಜಾತ್ರೆಲ್ ಗೊಂಬೆ ಕೊಡಿಸ್ತೀನಿ ಅಂತು, ಬೆಳಗ್ಗೆ ಎದ್ರೆ ಸತ್ತೋಗಿತ್ತು. ಈಗೆಲ್ಲ ಮುಗಿದೋಯ್ತಲ್ವಾ, ಅದ್ರ ಬಗ್ಗೆ ಮಾತಾಡಿ ಏನು ಪ್ರಯೋಜನ ಹೇಳು? ಚಿಕ್ಕಪ್ಪ, ತಾತಮ್ಮನ್ನ ರಾತ್ರಿ ಯಾರು ಬಂದು ಸಾಯಿಸ್ಬಿಟ್ರ? ಅಮ್ಮ, ನೀನು ಓದ್ತಾ ಇದ್ಮೇಲೆ ನಾನು ಹೋಗ್ತಿರೋದು. ಈಗಲೂ ನನಗೂ ಹೋಗಕ್ಕೆ ಇಷ್ಟ ಇಲ್ಲ ಗೊತ್ತಾ? ಚಂದು, ಯಾಕಷ್ಟು ಯೋಚನೆ ಮಾಡ್ತೀಯಾ? ಮನೆ ಭರ್ತಿ ಇರೋ ಜನ ಸಾಲದು ಅಂತ ನನ್ನ ಸೊಸೆ ಬೇರೆ ಬಂದಿದ್ದಾಳೆ ನನ್ನ ನೋಡ್ಕೊಳಕ್ಕೆ. ನೀನ್ ನೆಮ್ಮದಿಯಾಗಿ ಹೋಗ್ಬಿಟ್ ಬಾ. ಸರಿ. ನಿನಗೆ ಎಷ್ಟು ಕಷ್ಟ ಆಗ್ತಿದೆ ಅಂತ ನನಗೆ ಗೊತ್ತು. ನನಗೂ ಅಷ್ಟೇ ಕಷ್ಟ ಆಗ್ತಿದೆ. ಡೋಂಟ್ ವರಿ, ಬೇಗ ಬರ್ತೆ. ಹ್ಯಾಪಿ ಜರ್ನಿ. ಥ್ಯಾಂಕ್ ಯು. ತಾತ, ಅಜ್ಜಿ, ನಾ ಹೊರಡ್ತೀನಿ. ಅಮ್ಮನ ಹುಷಾರಾಗಿ ನೋಡ್ಕೊಳ್ಳಿ. ನಾವೆಲ್ಲ ಇಲ್ವೇನೋ? ಯಾವ ಯೋಚನೆನೂ ಮಾಡದೆ ನೆಮ್ಮದಿಯಾಗಿ ನಿಶ್ಚಿಂತೆಯಾಗಿ ಹೋಗ್ಬಾ. ಯೋಚನೆ ಮಾಡೋ ಅಗತ್ಯನೇ ಇಲ್ಲಪ್ಪ. ಸರಿ ತಾತ. ಕುಮ್ದತ್ತ ಬರ್ಲಾ? ಶಿವದತ್ತ ಬಾಯ್. ಡೆಲ್ಲಿಗೆ ಹೋಗ್ಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ರು ಬೆಳಗ್ಗೆಯಿಂದ. ರಂಜಿತ್ ಮಾವ ಇಲ್ಲಿ. ಅವ್ರು ಆಗ್ಲೇ ಕಾರಲ್ಲಿ ಕುತ್ಕೊಂಡು ನಿನ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಬರ್ಲಾ? ಆಯ್ತು. ಪಾಪ ಚಂದು, ಅವನ ಜೀವದ ಜೀವ ಆಗಿರೋ ಅಮ್ಮ ಜೀವ ಬಿಡುವಾಗ ಅವನು ಅವಳ ಪಕ್ಕಾನೇ ಇಲ್ಲ. ಒಂದು ಸಲ ಸಾವಿಂದ ತಪ್ಪಿಸ್ಕೊಳ್ಬಹುದು, ಆದ್ರೆ ಪ್ರತಿ ಸಾರಿನೂ ತಪ್ಪಿಸ್ಕೊಳಕ್ಕಾಗಲ್ಲ ಪಾರ್ವತಿ. ಈ ಸಾರಿ ನಾನು ನಿನ್ನನ್ನ ಸಾಯಿಸದೆ ಬಿಡಲ್ಲ. ನನ್ನ ಸೇಡಿನ ಕೆಂಡ ಕಮರ್ಬೇಕು ಅಂದ್ರೆ ಅದಕ್ಕೂ ಮೊದಲು ನೀನು ಸುಟ್ಟು ಕರಕಲಾಗ್ಬೇಕು. ಕಲ್ಪನಾ, ನೀನು ಇಲ್ಲಿ ನಿಂತು ಕಾಯ್ತಿರೋದು ನೋಡಿದ್ರೆ ನನಗೇನೋ ಹೇಳಬೇಕು ಅಂದ್ಕೊಂಡಿದ್ಯಾ ಅನ್ಸುತ್ತೆ. ಇತ್ತೀಚೆಗೆ ನೀನು ಏನೇ ಮಾಡಿದ್ರು ನನಗಿಷ್ಟ ಆಗ್ತಾ ಇಲ್ಲ ಕೈಲಾಶ್. ನಾನು ಏನೇ ಮಾಡಿದ್ರೂ ನಿನಗಿಷ್ಟ ಆಗ್ತಾ ಇಲ್ಲ ಅನ್ನೋದು ನನಗೆ ಅರ್ಥ ಆಗಿ ತುಂಬ ದಿವಸ ಆಯಿತು ಕಲ್ಪನಾ. ನನ್ನ ಗೊಂಬೆನ ಅಣ್ಣನ ಮನೆಗೆ ಕಳ್ಸೋದಕ್ಕೆ ನೀನ್ ಯಾಕೆ ತುದಿಗಾಲ ನಿಂತಿದ್ದೆ? ಈಗ ನಿನಗೆ ಸಮಾಧಾನ ಆಗಿರ್ಬೇಕಲ್ವಾ?
ಆ ಪಾರ್ವತಿ ಸೇವೆ ಮಾಡೋದಕ್ಕೆ ನನ್ನ ಮಗಳನ್ನ ಆ ಮನೆಗೆ ಕಳ್ಸಿದ್ಯಾ? ನನ್ನ ಗೊಂಬೆನೇನ ಆ ಮನೆ ಕೆಲಸದವಳು ಅನ್ಕೊಂಡಿದ್ಯಾ? ಯಾವ ತಂದೆನೂ ತನ್ನ ಮಗಳನ್ನ ಕೆಲಸದೋಳು ಅಂತ ಅಂದ್ಕೊಳ್ಳಲ್ಲ. ಅಂತ ಕಲ್ಪನೆಗಳು ಏನಿದ್ರು ನಿನ್ನಂತವ್ರಿಗೆ ಬರೋದಷ್ಟೇ. ಪ್ರತಿಯೊಂದರಲ್ಲೂ ತಪ್ಪು ಕಂಡುಹಿಡಿಯೋದು ನಿನ್ನ ಅಭ್ಯಾಸ ಅಲ್ಲ, ಹವ್ಯಾಸ ಆಗೋಗಿದೆ. ಅವಳು ಅತ್ತೆ ಮನೆಗೆ ಹೋಗಿಲ್ಲ, ತಾತನ ಮನೆಗೆ ಹೋಗಿದ್ದಾಳೆ ಅಂತ ಅನ್ಕೋ. ಆಗ ನಿನ್ಗೆ ಯಾವ ತಪ್ಪು ಕಾಣಿಸಲ್ಲ. ಯಾಕೆ ಆ ಮನೇಲಿ ಪಾರ್ವತಿ ನೋಡ್ಕೊಳ್ಳೋದಕ್ಕೆ ಬೇರೆ ಯಾರು ಇಲ್ವಾ? ಅಪ್ಪ ಅಮ್ಮ ಇಲ್ವಾ? ಶ್ವೇತಾ ಕುಮುದ ಇಲ್ವಾ? ರಾಮು ರಂಜಿತ್ ಬೇಕಾದಷ್ಟು ಜನ ಇದ್ದಾರೆ. ಅವ್ರ ಜೊತೆ ನನ್ನ ಮಗಳೂ ಬೇಕಾ? ಅವಳೇನ್ ದೊಡ್ಡ ಮಹಾರಾಣಿನ? ಕೈಗೊಬ್ಬ ಕಾಲ್ಗೊಬ್ಬ ಆಳ್ಬೇಕಾ? ಅವರನ್ನ ನೋಡ್ಕೊಳ್ಳೋದಕ್ಕೆ ಅವ್ರ ಮನೆಯಲ್ಲಿ ಬೇಕಾದಷ್ಟು ಜನ ಇರಬಹುದು. ಆದರೆ ಚಂದನ್ಗೆ ಅವ್ರ ಮೇಲೆ ವಿಶ್ವಾಸ ಇಲ್ಲ. ಅವನಿಗೆ ವಿಶ್ವಾಸ ಇರೋದು ನಮ್ಮ ಗೊಂಬೆ ಮೇಲೆ. ಅದಕ್ಕೆ ಗೊಂಬೆನ ಆ ಕೆಲಸಕ್ಕೆ ವಹಿಸಿದ್ದು. ಅದ್ ಸರಿ, ಅವಳೇ ಹೋಗ್ತೀನಿ ಅಂತ ಹೇಳಿ ಹೊರಟಿರ್ಬೇಕಾದ್ರೆ ನಿಂದೇನೆ ತಗಾದೆ? ನಿನಗೇನು ಅರ್ಥ ಆಗಲ್ಲ ಕೈಲಾಶ್. ಮದ್ವೆಗೆ ಮುಂಚೆ ಮಗಳನ್ನ ಯಾರಾದ್ರೂ ಮಾವನ ಮನೆಗೆ ಕಳಿಸ್ತಾರ? ಮದ್ವೆ ಆದ್ಮೇಲೆ ಹೋಗೋದು ಇದ್ದೇ ಇರತ್ತೆ. ಗೊಂಬೆ ಇನ್ನೆಷ್ಟು ದಿನ ನಮ್ಮ ಜೊತೆ ಇರ್ತಾಳೆ? ಇರೋವರ್ಗಾದ್ರೂ ಅಪ್ಪ ಅಮ್ಮನ ಜೊತೆ ನೆಮ್ಮದಿಯಾಗಿರ್ಲಿ ಅಂತ ಯೋಚನೆ ಮಾಡಿದ್ಯಾ? ಅಮ್ಮ ಆಗಿದ್ರೆ ಯೋಚನೆ ಇರ್ತಿತ್ತು. ಅಪ್ಪಂದ್ರಂಗೆ ಎಲ್ಲಿಂದ ಬರ್ಬೇಕು? ಇದನ್ನ ಯಾಕೆ ನೀನು ನನಗೆ ಹೇಳ್ತಾ ಇದ್ಯಾ? ಚಂದನ್ ಹಾಸ್ಪಿಟಲ್ ಹೇಳ್ದಾಗ್ಲೇ ಇಲ್ಲ ಮದುವೆಗೆ ಮುಂಚೆ ಕಳ್ಸಲ್ಲ ಅಂತ ಹೇಳ್ಬೇಕಾಗಿತ್ತು. ಆಗ ಬಾಯಿ ಮುಚ್ಕೊಂಡಿದ್ದು ಈಗ ಬಂದು ಗಂಟ್ಲು ಹರ್ಕೊಂಡ್ರೆ? ನಾನು ಈಗಲೇ ಹೋಗಿ ಗೊಂಬೆನ ಕರ್ಕೊಂಡು ಬರ್ತೀನಿ. ನನಗೇನು ಅಭ್ಯಂತರ ಇಲ್ಲ. ತಗೋ ಫೋನು, ನೀನು ಅಳಿನ ಹತ್ರ ಮಾತಾಡು. ನಾನು ಗೊಂಬೆನ ಕಳ್ಸಲ್ಲ, ನೀನು ಬೇರೆ ವ್ಯವಸ್ಥೆ ಮಾಡ್ಕೋ ಅಂತ. ಇದ್ರೆ ಎಲ್ಲರ ಹತ್ರ ಒಂದೇ ತರ ಇರಬೇಕು. ಒಬ್ಬರ ಹತ್ರ ಒಂಥರ, ಇನ್ನೊಬ್ಬರ ಹತ್ರ ಇನ್ನೊಂದ್ ತರ ಇದ್ರೆ ಅವ್ರನ್ನ ಇಬ್ಬಂದಿಗಳು ಅಂತಾರೆ. ಹಲೋ. ಹಾಯ್ ಚಂದು, ನಾನ್ ಶ್ರುತಿ. ನೀನು ಶ್ರುತಿ ಅಂತ ನನಗೆ ಗೊತ್ತು. ನಾನು ಡೆಲ್ಲಿಗೆ ಬಂದರೆ ನಿನ್ನ ವಾಯ್ಸ್ ಚೇಂಜ್ ಆಗ್ಬಿಡುತ್ತೆ ಅಂತನಾ? ಹೇಗಿದೆಯಾ? ಅಮ್ಮ ಹೇಗಿದ್ದಾರೆ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಹೇಗಿತ್ತು ಪ್ರಯಾಣ? ನೀನು ನನ್ನ ಪಕ್ಕದಲ್ಲಿ ಇರಲಿಲ್ಲ ಅನ್ನೋದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿತ್ತು. ಸರಿ, ಅಮ್ಮ ಮಾತ್ರ ಎಲ್ಲ ಸರಿಯಾದ ಟೈಮಿಗೆ ತೊಗೊಳ್ತಿದ್ದಾರಾ? ನಾ ಹೇಳಿದ್ನೆಲ್ಲ ನೀನು ಫಾಲೋ ಮಾಡ್ತಿದ್ಯಾ ತಾನೆ? ಅಮ್ಮನ ಕೈಲಿ ಒಂಚೂರು ಕೆಲಸ ಮಾಡಿಸ್ಬಾರ್ದು, ಓಕೆ? ಒಂದು ಹೊತ್ತು ಕೂಡ ಮಾತ್ರೆ ತಗೊಳ್ಳೋದು ಮಿಸ್ ಆಗಬಾರ್ದು. ಚಂದು, ಹೋಗೋಕ್ಕಿಂತ ಮುಂಚೆನೂ ಅದನ್ನೇ ಹೇಳ್ತಿದ್ದೆ. ಇವಾಗ ಒಂದ್ 5 ನಿಮಿಷ ನಿನ್ ಜೊತೆ ಫೋನಲ್ಲಿ ಮಾತಾಡೋಣ ಅಂದ್ರೆ ಅದನ್ನೇ ಹೇಳ್ತಿದ್ಯಲ್ಲ. ನಾನೇ ನಿಮ್ಮಮ್ಮನ ನೆಗ್ಲೆಕ್ಟ್ ಮಾಡ್ತಾ ಇದೀನಾ? ತುಂಬಾ ಚೆನ್ನಾಗಿ ನೋಡ್ಕೋತಾ ಇದೀನಪ್ಪ, ಅದ್ರ ಬಗ್ಗೆ ಡೌಟ್ ಏನ್ ಬೇಡ. ಶ್ರುತಿ, ನಿನಗೆ ಗೊತ್ತಲ್ವಾ ನಂಗೆ ಅಮ್ಮನ ಕಂಡ್ರೆ ಎಷ್ಟಿಷ್ಟ ಅಂತ. ನೀನೇ ಬಂದು ಅಮ್ಮನ್ನ ನೋಡ್ಕೋತೀನಿ ಅನ್ನೋ ತನಕ ನಾನು ಇಲ್ಲಿಗೆ ಬರೋ ಪ್ಲ್ಯಾನ್ಸೇ ಇರಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಓ ಮೈ ಗಾಡ್. ಶ್ರುತಿ, ನನಗೆ ಮೀಟಿಂಗ್ ಟೈಮ್ ಆಗ್ತಿದೆ, ಆಮೇಲೆ ಕಾಲ್ ಮಾಡ್ತೀನಿ ನಿಂಗೆ. ಓಕೆ, ಬಾಯ್. ಏಯ್ ಚಂದು, ಹಲೋ. ಅವನ ಜೊತೆ ಒಂದ್ 5 ನಿಮಿಷ ಫೋನಲ್ಲಿ ಮಾತಾಡೋಣ ಅಂದ್ರೆ ಅವ್ನಿಗೆ ಅದಕ್ಕೂ ಪುರ್ಸೋತಿಲ್ಲ. ಇವನಿಗೆ ಲವ್ ಬೇರೆ ಕೇಳು. ಸೇಡ್ಗೊಂದು ಕಾಲ, ಸಾವುಗೊಂದು ಕಾಲ. ಆದರೆ ಈ ಕಾಲಕ್ಕೋಸ್ಕರ ನಾನು ಎಷ್ಟು ವರ್ಷದಿಂದ ಕಾದಿದೆ. ಇನ್ನು ಕಾಯೋದ್ರಲ್ಲಿ ಅರ್ಥನೇ ಇರೋಲ್ಲ.
ಏ ರಾಮು, ಅತ್ತೆ, ಶ್ರುತಿ, ನನ್ನ ಮಾತ್ರೆ ನಾನು ಎದ್ದು ತಗೊಳ್ಳೋಷ್ಟು ಶಕ್ತಿ ಇದೆ. ನೀನು ಯಾಕೆ ತಂದ್ಕೊಡ್ಬೇಕು? ಜೊತೆಗೆ ನನ್ನ ಕೆಲಸ ನಾನು ಮಾಡ್ಕೊಳ್ಳೋಕೆ ನನಗಿಷ್ಟ. ನಾನು ಯಾರ ಮಾತು ಕೇಳಲ್ಲ, ಚಂದು ಹೇಳ್ದಾಗ ಮಾತ್ರ ಕೇಳೋದು. ಅತ್ತೆ, ಈ ಮಾತ್ರೆ ತಗೊಂಡಾದ್ಮೇಲೆ ಅರ್ಧ ಗಂಟೆ ಆದ್ಮೇಲೆ ಕಷಾಯ ಕುಡಿಬೇಕು ಅಂತ ಚಂದು ಹೇಳಿದಾನೆ. ಹೀಗೋಗಿ ಬಂದ್ಬಿಡ್ತೀನಿ. ನೀನು ಯಾಕೆ ಮಾಡಬೇಕು ಮಗಳೇ? ರಾಮು ಇನ್ನೇನು ಬರ್ತಾನೆ, ಅವ್ನು ಮಾಡ್ಕೊಡ್ತಾನೆ. ಜೊತೆಗೆ ನಿಂಗೆ ಅಡುಗೆ ಮನೇಲಿ ಯಾವ್ದು ಎಲ್ಲಿದೆ ಅಂತನೂ ಗೊತ್ತಿಲ್ಲ. ಸುಮ್ಮನೆ ಯಾಕೆ ತೊಂದರೆ ತಗೋತೀಯಾ? ಅತ್ತೆ, ಇದ್ರಲ್ಲಿ ತೊಂದರೆ ಏನ್ ಬಂತು? ನಾನು ಬಂದಿರೋದೇ ಇಲ್ಲಿ ನಿಮ್ಮನ್ನ ನೋಡ್ಕೊಳ್ಳೋದಿಕ್ಕೆ ಅಂತ. ಈಗ ಮಾಡ್ಕೊಂಡು ಬಂದ್ಬಿಡ್ತೀನಿ. ನಿಮ್ಮನ್ನ ಅಮ್ಮ ಅಂತ ಕರೀಲ, ಅತ್ತೆ ಅಂತ ಕರೀಲ? ನಿನಗೆ ಏನು ಇಷ್ಟ ಬರುತ್ತೆ ಅದು ಕರಿ, ನಂಗೆ ಏನು ಅಭ್ಯಂತರನೂ ಇಲ್ಲ. ಓಕೆ ಅತ್ತೆ. ನನ್ನ ಗೊಂಬೆಗೆ ಪಾಠ ಕಲಿಸಿದವಳು ನಾನು. ನನ್ನ ಗೊಂಬೆ ಚೆನ್ನಾಗೆ ಪಾಠ ಕಲ್ತಿದ್ದಾಳೆ. ಇಷ್ಟು ದಿನ ನೆಮ್ಮದಿಯಾಗಿದ್ದೆ, ಅಷ್ಟೇ ನಿನ್ನ ಸುಖ. ಪ್ರತಿ ಕ್ಷಣನೂ ನೀನು ಚಿತ್ರಹಿಂಸೆ ಅನುಭವಿಸೋ ಹಾಗೆ ಮಾಡಲಿಲ್ಲ ಅಂದರೆ ನಾನು ಕಲ್ಪನಾನೇ ಅಲ್ಲ.